ಹಾಯ್ ನಮಸ್ತೆ ಎಲ್ರಿಗೂ, ಹೇಗಿದ್ದೀರಾ? ವೆಲ್ಕಮ್ ಟು ಮನಸ್ಸು ಯೂಟ್ಯೂಬ್ ಚಾನಲ್. ಮನಸ್ಸು ಯೂಟ್ಯೂಬ್ ಚಾನಲ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ. ನಾನಿವತ್ತು ನಿಮಗೆ ತಿಳಿಸೋಕೆ ಬಂದಿರೋ ವಿಷಯ ಏನಪ್ಪ ಅಂದರೆ 2026ರ ಜೂನ್ ತಿಂಗಳಿನಲ್ಲಿ ಗುರುವು ಕರ್ಕಾಟಕ ರಾಶಿಯನ್ನು ಪ್ರವೇಶಿಸಿದ್ದಾನೆ. ಈ ಗುರುವಿನ ಸಂಚಾರದ ಪರಿಣಾಮದಿಂದಾಗಿ ಯಾವೆಲ್ಲ ಪ್ರಮುಖ ಬದಲಾವಣೆಯನ್ನು ನೀವು ಜೀವನದಲ್ಲಿ ನೋಡಲಿದ್ದೀರಿ, ಹಾಗೆ ಈ ಸಮಯದಲ್ಲಿ ಜೂನ್ ತಿಂಗಳ ಗ್ರಹ ಸಂಚಾರವು ಏನನ್ನು ಸೂಚಿಸಲಿದೆ ಎಂಬುದನ್ನು ವಿವರವಾಗಿ ತಿಳಿಯೋಣ. ಈ ಗುರುವಿನ ಗೋಚರ ಫಲಿತಾಂಶವು ನಿಮಗೆ ಶುಭ ಅಥವಾ ಅಶುಭ ಫಲಿತಾಂಶವನ್ನು ನೀಡಲಿದೆ. ಹಾಗೆ ಜೂನ್ ತಿಂಗಳ ಗ್ರಹ ಸಂಚಾರದಿಂದಾಗಿ ಯಾವೆಲ್ಲ ರೀತಿಯ ಪ್ರಮುಖ ಬದಲಾವಣೆಯನ್ನು ಜೀವನದ ವಿವಿಧ ಕ್ಷೇತ್ರಗಳಾದ ವೃತ್ತಿ, ವ್ಯವಹಾರ, ಆರ್ಥಿಕತೆ, ಆರೋಗ್ಯ, ಶಿಕ್ಷಣ, ಕುಟುಂಬದಲ್ಲಿ ನೋಡಲಿದ್ದೀರಿ, ಯಾವ ರೀತಿಯ ಎಚ್ಚರಿಕೆಯನ್ನು ವಹಿಸಬೇಕು, ಹಾಗೆ ಈ ಸಮಯದಲ್ಲಿ ಯಾವ ಸರಳ ಜ್ಯೋತಿಷ ಪರಿಹಾರವನ್ನು ಅನುಸರಿಸಿದರೆ ಅತ್ಯಂತ ಹೆಚ್ಚಿನ ಸಕಾರಾತ್ಮಕ ಬದಲಾವಣೆಯನ್ನು ಹಾಗೆ ಶಕ್ತಿಯನ್ನು ಪಡೆಯಬಹುದು ಎಂಬುದನ್ನು ಈಗ ನೋಡೋಣ. ಅದಕ್ಕಿಂತ ಮುಂಚೆ ಯಾರೇನು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋಗೊಂದು ಲೈಕ್ ಮಾಡೋದನ್ನ ಮರ್ತಿದ್ರೆ ವಿಡಿಯೋಗೊಂದು ಲೈಕ್ ಮಾಡಿ. ಹಾಗೆ ಈ ವಿಡಿಯೋನ ನಿಮ್ಮ ಕುಟುಂಬದವರಿಗೆ, ಸ್ನೇಹಿತರಿಗೆ, ಜೊತೆಗೆ ವೃಶ್ಚಿಕ ರಾಶಿಗೆ ಸೇರಿದ ವ್ಯಕ್ತಿಗಳಿಗೆ ಶೇರ್ ಮಾಡಿ. ಹಾಗೆ ವಿಡಿಯೋ ಕಮೆಂಟ್ ಬಾಕ್ಸ್ನಲ್ಲಿ ಓಂ ಗುರುದೇವಾಯ ನಮಃ, ಮಹಾಲಕ್ಷ್ಮೀ ನಮಃ ಎಂಬ ಕಮೆಂಟ್ ಮಾಡಿ. ಏಕೆಂದರೆ ಗುರುವಿನ ಅನುಗ್ರಹ, ಗುರುವಿನ ಸಕಾರಾತ್ಮಕ ಶಕ್ತಿಯಿಂದಾಗಿ ಅನೇಕ ರೀತಿಯ ಶುಭ ಸುದ್ದಿಗಳನ್ನು, ಪ್ರಭಾವವನ್ನು ನೀವು ನೋಡಬಹುದಾಗಿರಲಿದೆ. ಇದರಿಂದಾಗಿ ಗುರುವಿನ ಆರಾಧನೆ ಶುಭದಾಯಕವಾಗಿರಲಿದೆ. ಹಾಗೆ ಆರ್ಥಿಕ ವ್ಯವಹಾರಗಳಲ್ಲಿ ಇರುವಂತಹ ಗೊಂದಲ ಸಮಸ್ಯೆಗಳನ್ನು ಪರಿಹರಿಸಿಕೊಳ್ಳಲು ಮಹಾಲಕ್ಷ್ಮಿ ಆರಾಧನೆ ಮುಖ್ಯವಾಗಿರಲಿದೆ. ಹಾಗಾಗಿ ಓಂ ಮಹಾಲಕ್ಷ್ಮೀ ನಮಃ ಎಂಬ ಕಮೆಂಟ್ ಮಾಡಿ. ಈಗ ನಾವು ನೋಡೋಣ ಗುರುವಿನ ಸಂಚಾರ ಜೊತೆಗೆ ಜೂನ್ ತಿಂಗಳ ಗ್ರಹ ಗೋಚರ ಫಲಿತಾಂಶ ಏನನ್ನು ಸೂಚಿಸಲಿದೆ ಎಂದು. ದೇವಯ ಗುರು ಎಂದು ಕರೆಸಲ್ಪಡುವ ಗುರು ವೈದಿಕ ಜ್ಯೋತಿಷ್ಯದಲ್ಲಿ ಅತ್ಯಂತ ಪ್ರಭಾವಶಾಲಿ ಗ್ರಹದಲ್ಲಿ ಒಂದಾಗಿದೆ. ಇದನ್ನು ಅತ್ಯಂತ ಶುಭ ಗ್ರಹ ಎಂದು ಕರೆಯಲಾಗುತ್ತದೆ. ಇದರ ದೃಷ್ಟಿ ಅಮೃತದಂತೆ ಇರಲಿದೆ ಎಂದು ಪರಿಗಣಿಸಲಾಗುತ್ತದೆ. ಅಂದರೆ ಗುರುವು ತನ್ನ ದೃಷ್ಟಿಯಿಂದ ಜಾತಕದ ಯಾವುದೇ ಮನೆಯ ಪ್ರಭಾವವನ್ನು ಹೆಚ್ಚಿಸುತ್ತಾನೆ. ಅದಕ್ಕಾಗಿ ಸಂತೋಷ ಮತ್ತು ಸಂಪತ್ತಿನ ಬಾಗಿಲನ್ನು ತೆರೆಯುತ್ತಾನೆ. ಗುರುವಿನ ಸಂಚಾರ 2026ರ ಜೂನ್ 2ರಿಂದ ಕರ್ಕಾಟಕ ರಾಶಿಯಲ್ಲಿ ನಡೆಯುತ್ತಿದೆ. ಇದರಿಂದಾಗಿ ನೀವು ಗುರುವನ್ನು ಮಕ್ಕಳು, ಮದುವೆ, ಸಂಪತ್ತು ಮತ್ತು ಜ್ಞಾನದ ಗ್ರಹವೆಂದು ಕೂಡ ನೋಡಲಿದ್ದೀರಿ. ಹಾಗೆ ಗುರುವು ಚಂದ್ರನಿಂದ ಆಳಲ್ಪಡುವ ಕರ್ಕಾಟಕ ರಾಶಿಗೆ ಪ್ರವೇಶಿಸಿದ ತಕ್ಷಣ ಅದರ ಪ್ರಭಾವ ಹಾಗೆ ಅದರ ಶಕ್ತಿ ಇದ್ದಕ್ಕಿದ್ದಂತೆ ಹೆಚ್ಚಾಗುತ್ತದೆ. ಏಕೆಂದರೆ ಅದು ಶುಭ ಗ್ರಹವಾಗಿದ್ದು, ಹಾಗೆ ಕರ್ಕಾಟಕ ರಾಶಿಯು ಗುರುವಿನ ಉತ್ತುಂಗ ಚಿಹ್ನೆಯಾಗಿದೆ. ಅಂದರೆ ಗುರುವು ಕರ್ಕಾಟಕ ರಾಶಿಗೆ ಬಂದ ನಂತರ ಉತ್ತುಂಗ ಫಲಿತಾಂಶವನ್ನು ನೀಡಲು ಪ್ರಾರಂಭಿಸುತ್ತಾನೆ. ಅಂತಹ ಪರಿಸ್ಥಿತಿಯಲ್ಲಿ ಅತ್ಯಂತ ಶುಭ ಅಂಶವನ್ನು ಹೊಂದುವ ಮತ್ತು ಶುಭವೆಂದು ಪರಿಗಣಿಸಲಾಗುವ ಗುರು ಗ್ರಹವು ತನ್ನ ಉಚ್ಚ ರಾಶಿಯಲ್ಲಿ ಬಂದಾಗ ಅದರ ಶುಭ ಫಲಿತಾಂಶವನ್ನು ನೀಡುವ ಸಾಮರ್ಥ್ಯವು ಹೆಚ್ಚಾಗಲಿದೆ. ಆದರೆ ತನ್ನ ಸ್ಥಾನಕ್ಕೆ ಅನುಗುಣವಾಗಿ ಎಲ್ಲ ರಾಶಿಚಕ್ರ ಚಿಹ್ನೆಯವರಿಗೆ ಶುಭ ಮತ್ತು ಅಶುಭ ಫಲಿತಾಂಶವನ್ನು ನೀಡುವ ಸಾಮರ್ಥ್ಯವನ್ನು ಹೊಂದಿರುತ್ತದೆ. ಗುರುವಿನ ಉಚ್ಚ ಸ್ಥಿತಿಯಲ್ಲಿರುವ ಇದರ ಪರಿಣಾಮ ವೃಶ್ಚಿಕ ರಾಶಿಯವರಿಗೆ ಹೀಗಿರಲಿದೆ. ನಿಮ್ಮ 2ನೇ ಮತ್ತು 5ನೇ ಮನೆಯ ಅಧಿಪತಿ ಗುರುವು ಈ ಪ್ರಸ್ತುತ ಸಮಯದಲ್ಲಿ 9ನೇ ಮನೆಯಲ್ಲಿ ಸಾಗುತ್ತಾನೆ. ನಿಮ್ಮ ರಾಶಿ ಚಕ್ರದ 9ನೇ ಮನೆಯಲ್ಲಿ ಸಾಗುತ್ತಿರುವ ಗುರುವಿನಿಂದಾಗಿ ಅದೃಷ್ಟದ ಮನೆ ಇದು ಎಂದು ಪರಿಗಣಿಸಲಾಗುತ್ತದೆ. ಗುರುವು 9ನೇ ಮನೆಯಲ್ಲಿ ಸಾಗುತ್ತಾನೆ. ಅಂತಹ ಪರಿಸ್ಥಿತಿಯಲ್ಲಿ ಧಾರ್ಮಿಕ ಚಟುವಟಿಕೆಗಳಲ್ಲಿ ನಿಮ್ಮ ಆಸಕ್ತಿ ಹೆಚ್ಚಾಗುತ್ತದೆ. ಹಾಗೆ ನೀವು ಅವುಗಳಲ್ಲಿ ಹೆಚ್ಚಿನ ಉತ್ಸಾಹದಿಂದ ಭಾಗವಹಿಸಲಿದ್ದೀರಿ. ನೀವು ಸಾಮಾಜಿಕವಾಗಿ ಪ್ರಗತಿಯನ್ನು ಹೊಂದುತ್ತೀರಿ. ಇದರೊಂದಿಗೆ ನಿಮ್ಮ ಖ್ಯಾತಿ, ಗೌರವ ಹೆಚ್ಚಾಗುತ್ತದೆ. ನಿಮ್ಮ ಸಾಮಾಜಿಕ ಜನಪ್ರಿಯತೆಯು ಹೆಚ್ಚಾಗುತ್ತದೆ. ಗುರುವಿನ ಸಂಚಾರ 2026ರಲ್ಲಿ ನಿಮ್ಮ ಜೀವನದಲ್ಲಿ ಸವಾಲುಗಳನ್ನು ಕಡಿಮೆ ಮಾಡುತ್ತದೆ. ಸರಿಯಾದ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ನಿಮ್ಮ ಸಾಮರ್ಥ್ಯವನ್ನು ಬಲಪಡಿಸುತ್ತದೆ. ಹಾಗೆ ನೀವು ತಪ್ಪು ಕಾರ್ಯಗಳಿಂದ ದೂರವಿರುತ್ತೀರಿ. ನೀವು ಒಳ್ಳೆಯ ಜನರ ಸಹವಾಸವನ್ನು ಇಷ್ಟಪಡುತ್ತೀರಿ. ನೀವು ಪ್ರಾಮಾಣಿಕವಾಗಿ ಇಷ್ಟವಾದಂತಹ ಕ್ಷೇತ್ರಗಳಿಗೆ, ತೀರ್ಥಯಾತ್ರೆಗೆ ಹೋಗುವಂಥ ಅವಕಾಶಗಳನ್ನು ಪಡೆಯಬಹುದಾಗಿರಲಿದೆ.
ಹಾಗೆ ನೀವು ಸಿದ್ಧರಿದ್ದರೆ ಹಾಗೆ ಪ್ರಯತ್ನಗಳನ್ನು ಮಾಡುವುದರಿಂದಾಗಿ ಅನೇಕ ರೀತಿಯ ಅವಕಾಶಗಳು ನಿಮಗೆ ಹುಡುಕಿ ಬರಲಿದೆ. ಈ ಅವಧಿಯಲ್ಲಿ ವಿದೇಶ ಪ್ರವಾಸ ಮಾಡುವ ಅವಕಾಶ ಸಹ ಪಡೆದುಕೊಳ್ಳಲಿದ್ದು, ಒಡಹುಟ್ಟಿದವರಿಗೆ ಸಹಾಯ ಮಾಡಲು ನೀವು ಯಾವಾಗಲೂ ಸಿದ್ಧರಿರುತ್ತೀರಿ. ಕೆಲಸದಲ್ಲಿ ಸಹೋದ್ಯೋಗಿಗಳೊಂದಿಗೆ ಉತ್ತಮವಾಗಿ ವರ್ತಿಸುವುದರ ಜೊತೆಗೆ ಮಗುವಿಗೆ ಸಂಬಂಧಿಸಿದ ಒಳ್ಳೆಯ ಸುದ್ದಿಗಳು ನಿಮಗೆ ಸಿಗಲಿದೆ. ನಿಮ್ಮ ಮಗುವಿನ ಪ್ರಗತಿಯನ್ನು ನೀವು ಈ ಸಮಯದಲ್ಲಿ ಕಾಣಬಹುದಾಗಿರಲಿದೆ. ಪ್ರೀತಿಯ ವಿಷಯಗಳಲ್ಲಿ ನಿಮಗೆ ಯಶಸ್ಸು ಸಿಗಲಿದೆ. ನಿಮ್ಮ ಪ್ರೀತಿ ಪ್ರವರ್ಧಮಾನಕ್ಕೆ ಬರುತ್ತದೆ. ಹಾಗೆ ದೇವರ ಆಶೀರ್ವಾದ ನಿಮಗೆ ಸಿಗಲಿದೆ. ಇದು ನಿಮ್ಮ ಪ್ರೇಮ ಸಂಬಂಧವನ್ನು ಸರಿಯಾದ ದಿಕ್ಕಿನಲ್ಲಿ ಮುಂದುವರಿಸಿಕೊಳ್ಳಲು ಹೋಗುವ ಅವಕಾಶವನ್ನು ಕೂಡ ನೀಡಲಿದೆ. ಹಾಗೆ ಈ ಸಮಯದಲ್ಲಿ ಉದ್ಯೋಗದಲ್ಲಿ ವರ್ಗಾವಣೆಯ ಸಾಧ್ಯತೆ ಇರಲಿದ್ದು, ಇದು ನಿಮ್ಮ ಪರವಾಗಿಯೇ ಇರಲಿದೆ. ಗುರುವಿನ ಸಂಚಾರದಿಂದಾಗಿ ವಿದ್ಯಾರ್ಥಿಗಳಿಗೆ ಅತ್ಯಂತ ಹೆಚ್ಚಿನ ಶುಭ ಪರಿಣಾಮಗಳು, ಬದಲಾವಣೆಗಳು ಆಗಲಿದೆ. ಇದು ಪ್ರಮುಖವಾಗಿ ಗುರುವಿನ ಸಂಚಾರದಿಂದಾಗಿ ವೃಶ್ಚಿಕ ರಾಶಿಗೆ ಸೇರಿದ ವ್ಯಕ್ತಿಗಳು ನೋಡುವ ಬದಲಾವಣೆಯಾಗಿದ್ದು, ಈ ಸಮಯದಲ್ಲಿ ಶ್ರೀ ಹರಿ ವಿಷ್ಣುವಿನ ಪೂಜೆಯನ್ನು ಮಾಡುವುದು, ಹಳದಿ ಶ್ರೀಗಂಧವನ್ನು ಅರ್ಪಿಸುವುದು ಉತ್ತಮವಾಗಿರಲಿದೆ. ಇದು ಪ್ರಮುಖವಾಗಿ ಗುರುವಿನ ಸಂಚಾರವಾಗಿದ್ದು, ವೃಶ್ಚಿಕ ರಾಶಿಯವರಿಗೆ ಜೂನ್ ತಿಂಗಳ ಗ್ರಹ ಗೋಚಾರ ಫಲಿತಾಂಶ ಹೇಗಿರಲಿದೆ ಎಂದು ನೋಡೋಣ. ಮೊದಲಿಗೆ ನಾವು ನೋಡುವುದಾದರೆ ಮಂಗಳನ ಸಂಚಾರ. ಮಂಗಳನು ನಿಮ್ಮ 1ನೇ ಮತ್ತು 6ನೇ ಮನೆಯ ಅಧಿಪತಿಯಾಗಿದ್ದಾನೆ. ಲಗ್ನಾಧಿಪತಿಯಾದ ಮಂಗಳನು ಈ ಪ್ರಸ್ತುತ ಸಮಯದಲ್ಲಿ 6ನೇ ಮತ್ತು 7ನೇ ಮನೆಯಲ್ಲಿ ಈ ತಿಂಗಳಿನಲ್ಲಿ ತನ್ನ ಸಂಚಾರವನ್ನು ಮಾಡಲಿದ್ದಾನೆ. ಜೂನ್ 21ರವರೆಗೆ 6ನೇ ಮನೆಯಲ್ಲಿದ್ದು, ವಿರೋಧಿಗಳ ಮೇಲೆ ವಿಜಯ ಮತ್ತು ಆರೋಗ್ಯದಲ್ಲಿ ಚೇತರಿಕೆಯನ್ನು ತರುತ್ತದೆ. ಇದು ನಿಮಗೆ ಅತ್ಯಂತ ಹೆಚ್ಚಿನ ಶುಭ ಮತ್ತು ಸಕಾರಾತ್ಮಕ ಫಲಿತಾಂಶವನ್ನು ನೀಡಲಿದೆ. ಆ ನಂತರದಲ್ಲಿ 7ನೇ ಮನೆಗೆ ವೃಷಭ ರಾಶಿಗೆ ಸ್ಥಳಾಂತರಗೊಳ್ಳುವ ಮಂಗಳನಿಂದಾಗಿ ವಿವಾಹದಲ್ಲಿ ಅಹಂಕಾರದ ಘರ್ಷಣೆಗಳು ಹಾಗೆ ಕಿರಿಕಿರಿಗಳು ಆಹ್ವಾನಿಸಲಿದೆ. ಹಾಗಾಗಿ ಜೂನ್ 21ರ ಒಳಗೆ ನೀವು ಅನೇಕ ರೀತಿಯ ಶುಭ ಕಾರ್ಯಗಳನ್ನು ಮಾಡುವುದು ಉತ್ತಮವಾಗಿರಲಿದೆ. ಮುಂದಿನದಾಗಿ ಸೂರ್ಯನ ಸಂಚಾರ. ಸೂರ್ಯನು ನಿಮ್ಮ 10ನೇ ಮನೆಯ ಅಧಿಪತಿಯಾಗಿದ್ದಾನೆ. ಹಾಗೆ ಈ ಪ್ರಸ್ತುತ ಸಮಯದಲ್ಲಿ ಅಂದರೆ ಈ ತಿಂಗಳಿನಲ್ಲಿ ಸೂರ್ಯನು 7ನೇ ಮತ್ತು 8ನೇ ಮನೆಯಲ್ಲಿ ಸಂಚರಿಸಲಿದ್ದಾನೆ. ಜೂನ್ 15ರವರೆಗೆ 7ನೇ ಮನೆಯಲ್ಲಿದ್ದು, ಇದರಿಂದಾಗಿ ಪಾಲುದಾರರೊಂದಿಗೆ ಭಿನ್ನಾಭಿಪ್ರಾಯಗಳನ್ನು ಕೂಡ ತರುವ ಸಾಧ್ಯತೆ ಇರಲಿದೆ. ಹಾಗೆ ತದಾದ ನಂತರದಲ್ಲಿ ಅಂದರೆ ಜೂನ್ 15ರ ನಂತರದಲ್ಲಿ 8ನೇ ಮನೆಗೆ ಸೂರ್ಯನ ಸಂಚಾರವು ನಿಮಗೆ ಹಠಾತ್ ಹೊಂದಾಣಿಕೆಗಳನ್ನು ಹಾಗೆ ಕಣ್ಣಿನ ಆಯಾಸವನ್ನು ತರಲಿದೆ. ಶುಕ್ರನ ಸಂಚಾರ ಹೇಗಿರಲಿದೆ ಎಂದು ನೋಡೋಣ. ಶುಕ್ರನು ನಿಮ್ಮ 7ನೇ ಮತ್ತು 12ನೇ ಮನೆಯ ಅಧಿಪತಿಯಾಗಿದ್ದಾನೆ. ಶುಕ್ರನ ಅನುಗ್ರಹದಿಂದಾಗಿ ಅನೇಕ ರೀತಿಯ ಬದಲಾವಣೆಯನ್ನು ಕಾಣಬಹುದು. ಈ ಪ್ರಸ್ತುತ ಸಮಯದಲ್ಲಿ 9ನೇ ಮನೆಯಲ್ಲಿ ಶುಕ್ರನು ತನ್ನ ಸಂಚಾರವನ್ನು ಮಾಡುತ್ತಿದ್ದು, ಶುಕ್ರನ ಸಂಚಾರದಿಂದಾಗಿ ಕರ್ಕಾಟಕ ರಾಶಿಗೆ ಸೇರಿದ ವ್ಯಕ್ತಿಗಳು ದೂರ ಪ್ರಯಾಣವನ್ನು ಮಾಡಲಿದ್ದಾರೆ. ಹಾಗೆ ಸಂತೋಷವನ್ನು ಇದು ತರಲಿದೆ. ಶುಕ್ರನ ಸಂಚಾರವು ನಿಮಗೆ ಸಕಾರಾತ್ಮಕ ಶಕ್ತಿಯನ್ನು ತರಲಿದ್ದು, ಆರ್ಥಿಕ ಲಾಭವನ್ನು ಕೂಡ ನೀಡಲಿದೆ. ಮುಂದಿನದಾಗಿ ಬುಧನ ಸಂಚಾರ. ಬುಧನು ನಿಮ್ಮ 8ನೇ ಮತ್ತು 11ನೇ ಮನೆಯ ಅಧಿಪತಿಯಾಗಿದ್ದಾನೆ. ಈ ಪ್ರಸ್ತುತ ಸಮಯದಲ್ಲಿ 8ನೇ ಮನೆ ಮತ್ತು 9ನೇ ಮನೆಯಲ್ಲಿ ಬುಧನು ಸಂಚರಿಸಲಿದ್ದು, ಜೂನ್ 22ರವರೆಗೆ 8ನೇ ಮನೆಯಲ್ಲಿರುವ ಬುಧನು ತನ್ನದೇ ಆದ ರಾಶಿಯಲ್ಲಿ ಬಲವಾಗಿ ನಿಂತು ಸಂಶೋಧನೆ ಮತ್ತು ವಿಶ್ಲೇಷಣಾತ್ಮಕ ಕ್ಷೇತ್ರದಲ್ಲಿ ಲಾಭವನ್ನು ತರಲಿದ್ದಾನೆ. ಆ ನಂತರದಲ್ಲಿ ಅದೃಷ್ಟಕ್ಕಾಗಿ 9ನೇ ಮನೆಗೆ ಬದಲಾಗುತ್ತದೆ. ಬುಧನ ಸಂಚಾರವು ನಿಮಗೆ ಉತ್ತಮ ರೀತಿಯ ಫಲಿತಾಂಶವನ್ನು ನೀಡಲಿದೆ. ಮುಂದಿನದ್ದಾಗಿ ಶನಿಯ ಸಂಚಾರ. ಶನಿಯು ನಿಮ್ಮ 3ನೇ ಮತ್ತು 4ನೇ ಮನೆಯ ಅಧಿಪತಿಯಾಗಿದ್ದು, ಈ ಪ್ರಸ್ತುತ ಸಮಯದಲ್ಲಿ ಯಥಾಸ್ಥಿತಿಯಂತೆ ಮೀನ ರಾಶಿಯಲ್ಲಿ ನಿಮ್ಮ 5ನೇ ಮನೆಯಲ್ಲಿ ಸಂಚರಿಸಲಿದ್ದಾನೆ. 5ನೇ ಮನೆಯಲ್ಲಿ ಶನಿಯ ಸಂಚಾರದಿಂದಾಗಿ ನೀವು ಮಕ್ಕಳ ವ್ಯವಹಾರವನ್ನು ಜವಾಬ್ದಾರಿಯುತವಾಗಿ ನಿರ್ವಹಿಸಬೇಕಾಗಿರಲಿದೆ. ಹಾಗೆ ಷೇರು ಮಾರುಕಟ್ಟೆಗಳಲ್ಲಿ ಎಚ್ಚರಿಕೆಯ ಹೆಜ್ಜೆಯನ್ನು ಇಡುವುದರ ಜೊತೆಗೆ ಸ್ಥಿರ ನಿರ್ಧಾರಗಳನ್ನು ಈ ಸಮಯದಲ್ಲಿ ಶನಿ ಬಯಸುತ್ತಾನೆ. ಇದು ಜೂನ್ ತಿಂಗಳ ಗ್ರಹ ಗೋಚಾರ ಫಲಿತಾಂಶವಾಗಿದ್ದು, ಈ ಎಲ್ಲ ಗ್ರಹ ಸಂಚಾರದಿಂದಾಗಿ ಪ್ರಮುಖವಾಗಿ ನಿಮ್ಮ ವೃತ್ತಿ, ವ್ಯವಹಾರ, ಆರ್ಥಿಕತೆ, ಆರೋಗ್ಯ, ಶಿಕ್ಷಣ, ಕುಟುಂಬದಲ್ಲಿ ಏನೆಲ್ಲ ಬದಲಾವಣೆಯನ್ನು ನೋಡಲಿದ್ದೀರಿ, ಯಾವ ರೀತಿಯ ಎಚ್ಚರಿಕೆ ಕ್ರಮಗಳ ಜೊತೆಗೆ ಮುಂದುವರಿಯಬೇಕು ಎಂಬುದನ್ನು
ತಿಳಿಯೋಣ. ಅದಕ್ಕಿಂತ ಮುಂಚೆ ಯಾರನ್ನು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋಗೊಂದು ಲೈಕ್ ಮಾಡೋದನ್ನ ಮರಿಬೇಡಿ. ವೃತ್ತಿ ಮತ್ತು ಉದ್ಯೋಗಕ್ಕೆ ಸಂಬಂಧಿಸಿದಂತೆ ವೃಶ್ಚಿಕ ರಾಶಿಗೆ ಸೇರಿದ ವ್ಯಕ್ತಿಗಳು ಈ ಜೂನ್ ತಿಂಗಳಿನಲ್ಲಿ ವೃತ್ತಿಪರ ಕ್ಷೇತ್ರದಲ್ಲಿ ಹೆಚ್ಚು ವೈವಿಧ್ಯಮಯವನ್ನು ಒಟ್ಟಾಗಿ ನೋಡಲಿದ್ದಾರೆ. ಅನೇಕ ರೀತಿಯ ಅನುಕೂಲಕರ ಫಲಿತಾಂಶವನ್ನು ಪಡೆಯಲಿದ್ದಾರೆ. ಹಾಗೆ ನಿಮ್ಮ ಕರ್ಮ ಸ್ಥಾನವಾದ 10ನೇ ಮನೆಯಲ್ಲಿ ಕೇತುವಿನ ಉಪಸ್ಥಿತಿಯು ಸಾಂದರ್ಭಿಕ ಹಾಗೆ ನಿಮ್ಮ ದೈನಂದಿನ ಉಪಸ್ಥಿತಿಯಲ್ಲಿ ಕೆಲಸಗಳಲ್ಲಿ ಸ್ವಲ್ಪ ನಿರ್ಲಿಪ್ತತೆಯನ್ನು ಹಾಗೆ ಆಸಕ್ತಿಯ ಕೊರತೆಯನ್ನು ಪ್ರಚೋದಿಸಬಹುದು. ಆದಾಗ್ಯೂ ನಿಮ್ಮ ರಾಶ್ಯಾಧಿಪತಿ ಮಂಗಳನು ಜೂನ್ 21ರವರೆಗೂ ತನ್ನದೇ ಆದ 6ನೇ ಮನೆಯಲ್ಲಿ ಅತ್ಯಂತ ಪ್ರಭಾವವಾಗಿ ನೆಲೆಸಿರುವುದರಿಂದಾಗಿ ನೀವು ಎಲ್ಲ ವೃತ್ತಿಪರ ಸವಾಲುಗಳನ್ನು ಧೈರ್ಯದಿಂದ ಎದುರಿಸಲಿದ್ದೀರಿ. ಕಚೇರಿಯ ರಾಜಕೀಯವನ್ನು ಯಶಸ್ವಿಯಾಗಿ ಮೆಟ್ಟಿ ನಿಲ್ಲಲಿದ್ದೀರಿ. ಗುಪ್ತ ಶತ್ರುಗಳ ಮೇಲೆ ವಿಜಯವನ್ನು ಸಾಧಿಸಬಹುದಾಗಿರಲಿದೆ. ಇನ್ನು 10ನೇ ಮನೆಯ ಅಧಿಪತಿಯಾದ ಸೂರ್ಯನು ಜೂನ್ 15ರ ನಂತರದಲ್ಲಿ 8ನೇ ಮನೆಗೆ ಬದಲಾಗುವುದರಿಂದಾಗಿ ಸರ್ಕಾರಿ ನೌಕರರು ಅಥವಾ ಆಡಳಿತಾತ್ಮಕ ವೃತ್ತಿಪರರು ಹಠಾತ್ ಅನಿರೀಕ್ಷಿತ ಕಚೇರಿ ವರ್ಗಾವಣೆಯನ್ನು ಎದುರಿಸಲಿದ್ದಾರೆ. ಅದೇನೇ ಇದ್ದರೂ ಕೂಡ 9ನೇ ಮನೆಯಲ್ಲಿರುವ ಉಚ್ಚ ಗುರು ನೇರವಾಗಿ ನಿಮ್ಮ ಲಗ್ನವನ್ನು ದೃಷ್ಟಿಯಿಟ್ಟು ನೋಡುವುದರಿಂದಾಗಿ ನಿಮ್ಮ ಸಹಜ ಬುದ್ಧಿವಂತಿಕೆಯನ್ನು ಬಳಸಿಕೊಂಡು ನೀವು ಎಲ್ಲ ಸವಾಲುಗಳನ್ನು ಕೂಡ ಉತ್ತಮವಾಗಿ ನಿರ್ವಹಿಸಬಹುದಾಗಿರಲಿದೆ. ಹಾಗೆ ಈ ಸಮಯದಲ್ಲಿ ಅತ್ಯಂತ ಹೆಚ್ಚಿನ ಶುಭ ಫಲಿತಾಂಶವನ್ನು ನೀವು ಕಾಣಬಹುದಾಗಿರಲಿದೆ. ವೃತ್ತಿ ಕ್ಷೇತ್ರದಲ್ಲಿ ಅಧಿಕಾರಿಗಳಿಂದ ಸಂಪೂರ್ಣ ಬೆಂಬಲವೂ ಕೂಡ ನಿಮಗೆ ಸಿಗಲಿದೆ. ಇನ್ನು ಮುಂದಿನದಾಗಿ ಆರ್ಥಿಕ ಸ್ಥಿತಿ ಹೇಗಿರಲಿದೆ? ವ್ಯಾಪಾರಕ್ಕೆ ಸಂಬಂಧಿಸಿದಂತೆ, ಸಂಪತ್ತಿಗೆ ಸಂಬಂಧಿಸಿದಂತೆ ವೃಶ್ಚಿಕ ರಾಶಿಗೆ ಸೇರಿದ ವ್ಯಕ್ತಿಗಳು ಯಾವ ರೀತಿಯ ಎಚ್ಚರಿಕೆ ಕ್ರಮವನ್ನು ವಹಿಸಬೇಕು ಎಂಬುದನ್ನು ನೋಡೋಣ. ಆರ್ಥಿಕವಾಗಿ ನಿಮ್ಮ ಭೌತಿಕ ಸ್ಥಾನಮಾನವು ಅಗಾಧವಾಗಿ ಬೆಳೆಯುತ್ತದೆ. ಹಾಗೆ ಈ ಸಮಯದಲ್ಲಿ ವೃಶ್ಚಿಕ ರಾಶಿಗೆ ಸೇರಿದ ಜನರ ಸಂಪತ್ತು ಮತ್ತು ಆಸ್ತಿಯ ಅಧಿಪತಿಯಾದ ಗುರುವು ನಿಮ್ಮ ಭಾಗ್ಯ ಸ್ಥಾನದಲ್ಲಿ ಉಚ್ಚ ಸ್ಥಿತಿಯಲ್ಲಿ ಇರುವುದರಿಂದಾಗಿ ಅತ್ಯಂತ ಭವ್ಯವಾದ ಆರ್ಥಿಕ ಅರಿವನ್ನು ಪ್ರಾರಂಭಿಸಲಿದ್ದೀರಿ. ವಿವಾದಗಳಿಂದ ಪೂರ್ವಜರ ಆಸ್ತಿಗಳು ಹಾಗೆ ಈ ಸಮಯದಲ್ಲಿ ಕೌಟುಂಬಿಕ ಆಸ್ತಿಗಳು ನಿಮ್ಮ ಪರವಾಗಿ ಇತ್ಯರ್ಥಗೊಳ್ಳುತ್ತದೆ. ಹಾಗೆ ಹಿಂದೆ ಸಿಲುಕಿಕೊಂಡ ಅಥವಾ ವಿಳಂಬವಾಗುತ್ತಿರುವ ನಿಧಿಗಳು ಈ ತಿಂಗಳಿನಲ್ಲಿ ಸುರಕ್ಷಿತವಾಗಿ ನಿಮ್ಮ ಕೈ ಸೇರಲಿದೆ. ಸೂರ್ಯ ಮತ್ತು ಬುಧನ ಸಂಚಾರ ಹಾಗೆ 8ನೇ ಮನೆಯಲ್ಲಿ ಇವರ ಸಂಚಾರದಿಂದಾಗಿ ವಿಮಾ ಪಾಲಿಸಿಗಳು ಅಥವಾ ಮೆಚೂರೆನ್ಸ್ ನಿಧಿಗಳು ಮೂಲಕ ನೀವು ಹಠಾತ್ ಹಣದ ಆದಾಯವನ್ನು ನೋಡಲಿದ್ದೀರಿ. ಇದು ನಿಮಗೆ ಅತ್ಯುತ್ತಮವಾದ ಅವಕಾಶವನ್ನು ಕೂಡ ಸಿಗಲಿದೆ. ಹಾಗೆ ಈ ಸಮಯದಲ್ಲಿ ಉತ್ತಮ ಆರ್ಥಿಕ ಪರಿಸ್ಥಿತಿಯನ್ನು ನೋಡಲು ಬೇಕಾದ ಅನೇಕ ರೀತಿಯ ಮಾರ್ಗಗಳು ಗೋಚರವಾಗಲಿದೆ. 9ನೇ ಮನೆಯಲ್ಲಿನ ಅನುಕೂಲಕರ ಗ್ರಹಗತಿ ಸಂಚಾರದಿಂದಾಗಿ ನೀವು ಈ ಸಮಯದಲ್ಲಿ ಅತ್ಯಂತ ಹೆಚ್ಚಿನ ಶುಭವಾದ ಸಂಭ್ರಮವಾದ ವಾತಾವರಣವನ್ನು ನೋಡಲಿದ್ದೀರಿ. ಹಾಗೆ ಶಾಂತಿಯುತ ತೀರ್ಥಯಾತ್ರೆಗಳನ್ನು ಕೂಡ ಕೈಗೊಳ್ಳುವ ಸಾಧ್ಯತೆ ಇರಲಿದೆ. ಈ ಸಮಯದಲ್ಲಿ ಸಂತೋಷಕ್ಕಾಗಿ ಹಣವನ್ನು ಖರ್ಚು ಮಾಡಲಿದ್ದೀರಿ. ಇದು ನಿಮಗೆ ಉತ್ತಮ ರೀತಿಯ ಬದಲಾವಣೆಯನ್ನು ತರಲಿದೆ. ಇನ್ನು ಮುಂದಿನದಾಗಿ ಆರೋಗ್ಯ ಪರಿಸ್ಥಿತಿ ಹೇಗಿರಲಿದೆ? ಆರೋಗ್ಯಕ್ಕೆ ಸಂಬಂಧಿಸಿದಂತೆ ಯಾವ ರೀತಿಯ ಎಚ್ಚರಿಕೆ ಅತಿ ಅಗತ್ಯವಾಗಿರಲಿದೆ ಎಂದು ನೋಡೋಣ. ತಿಂಗಳ ಮೊದಲಾರ್ಧದಲ್ಲಿ ನಿಮ್ಮ 6ನೇ ಮನೆಯಲ್ಲಿರುವ ಮಂಗಳನು ನಿಮ್ಮ ದೈಹಿಕ ರೋಗ ನಿರೋಧಕ ಶಕ್ತಿಯನ್ನು ಅಸಾಧಾರಣವಾಗಿ ಬಲಪಡಿಸುತ್ತಾನೆ. ಯಾವುದೇ ಇಂದಿನ ದೈಹಿಕ ಸಮಸ್ಯೆಗಳು ತ್ವರಿತವಾಗಿ ಚೇತರಿಕೆಗೊಳ್ಳುವ ಅನೇಕ ರೀತಿಯ ಅವಕಾಶಗಳನ್ನು ನಿಮಗೆ ಮಾಡಿಕೊಡಲಿದ್ದಾನೆ. ಆದಾಗ್ಯೂ ಜೂನ್ 15ರಂದು ಸೂರ್ಯನು ನಿಮ್ಮ 8ನೇ ಮನೆಗೆ ಪ್ರವೇಶಿಸಿದ ನಂತರದಲ್ಲಿ ನೀವು ಕಟ್ಟುನಿಟ್ಟಾದ ಆರೋಗ್ಯ ನಿಯಮವನ್ನು ಪಾಲಿಸಬೇಕಾಗಿರಲಿದೆ. 8ನೇ ಮನೆಯಲ್ಲಿನ ಸೂರ್ಯನ ಉಷ್ಣ ಶಕ್ತಿಯು ಕಣ್ಣುರಿ ಹಾಗೆ ಹೊಟ್ಟೆಯ ಉಬ್ಬರ ಹಾಗೆ ಹೊಟ್ಟೆಗೆ ಸಂಬಂಧಿಸಿದ ಅನೇಕ ರೀತಿಯ ಸಮಸ್ಯೆಗಳನ್ನು ತರಬಹುದು. ತೀವ್ರ ತಲೆನೋವು ಉಂಟಾಗಬಹುದು. ಇದಲ್ಲದೆ ಜೂನ್ 21ರ ನಂತರದಲ್ಲಿ ಮಂಗಳನು ನಿಮ್ಮ 7ನೇ ಮನೆಗೆ ಬಂದಾಗ ಅಪ್ರಚೋದಿತ ಆಕ್ರಮಣಶೀಲತೆ ಅಥವಾ ಒತ್ತಡದ ಮಟ್ಟ ಏರಿಕೆಯಾಗಬಹುದು. ರಕ್ತದೊತ್ತಡ ಏರಿಕೆಯಾಗುವ ಸಾಧ್ಯತೆ ಇರಲಿದ್ದು ಸಾಕಷ್ಟು ವಿಶ್ರಾಂತಿಗೆ ಆದ್ಯತೆ ನೀಡಬೇಕಾಗಿರಲಿದೆ. ತಂಪಾದ ಆಹಾರ ಪದಾರ್ಥಗಳನ್ನು ಸೇವಿಸುವುದು, ಸಾಕಷ್ಟು ಮಜ್ಜಿಗೆಯನ್ನು ಕುಡಿಯುವುದು ಹಾಗೆ ಹೈಡ್ರೇಟ್ ಆಗಿ ನಿಮ್ಮ ದೇಹವನ್ನು ಇರಿಸುವುದು ಉತ್ತಮವಾಗಿರಲಿದೆ. ಇದರ ಕಡೆಗೆ ಗಮನ ನೀಡುವುದು ಅತಿ ಅವಶ್ಯಕವಾಗಿರಲಿದೆ. ಇದು ಆರೋಗ್ಯಕ್ಕೆ ಸಂಬಂಧಿಸಿದಂತೆ ನೀವು ವಹಿಸಬೇಕಾದ ಎಚ್ಚರಿಕೆ ಕ್ರಮವಾಗಿದ್ದು
ಇನ್ನು ಮುಂದಿನದ್ದಾಗಿ ಕುಟುಂಬ ಜೀವನ ಹೇಗಿರಲಿದೆ, ವೈಯಕ್ತಿಕ ಸಂಬಂಧಗಳು ಯಾವ ರೀತಿಯ ಬದಲಾವಣೆಯನ್ನು ಪಡೆಯಲಿವೆ ಎಂಬುದನ್ನು ನೋಡೋಣ. ಕೌಟುಂಬಿಕ ಸಂಬಂಧಗಳಿಗೆ ಸಂಬಂಧಿಸಿದಂತೆ ನಿಮ್ಮ 9ನೇ ಮನೆಯಲ್ಲಿರುವ ಉಚ್ಚ ಗುರುವು ನಿಮ್ಮ ತಂದೆಯ ದೈಹಿಕ ಆರೋಗ್ಯವನ್ನು ಗಮನಿಸಬೇಕೆಂದು ಸೂಚಿಸಲಿದೆ. ಹಾಗೆ ಅವರೊಂದಿಗಿನ ನಿಮ್ಮ ಬಾಂಧವ್ಯವು ಗಾಢವಾಗಿರುತ್ತದೆ. ಹಾಗೆ ನಿಮ್ಮ ಕುಟುಂಬದ ಸದಸ್ಯರೊಂದಿಗೆ ಪುಣ್ಯ ಕ್ಷೇತ್ರಗಳಿಗೆ ಭೇಟಿ ನೀಡಲು ನೀವು ಸುಂದರವಾದ ಯೋಜನೆಗಳನ್ನು ರೂಪಿಸಲಿದ್ದೀರಿ. ಮತ್ತೊಂದೆಡೆ ನಿಮ್ಮ ವೈವಾಹಿಕ ಜೀವನವು ಈ ತಿಂಗಳಿನಲ್ಲಿ ಕೆಲವು ಬಿರುಗಾಳಿಯಂತಹ ಹಂತಗಳನ್ನು ಕೂಡ ಎದುರಿಸಬಹುದು. ಜೂನ್ 15ರವರೆಗೆ 7ನೇ ಮನೆಯಲ್ಲಿ ಸೂರ್ಯನ ಸಂಚಾರ, ಆ ನಂತರದಲ್ಲಿ ಜೂನ್ 21ರಿಂದ 7ನೇ ಮನೆಯಲ್ಲಿಯೇ ಮಂಗಳನ ಸಂಚಾರವು ನಿಮ್ಮ ಜೀವನ ಸಂಗಾತಿಯೊಂದಿಗೆ ತೀವ್ರವಾದ ಅಹಂಕಾರದ ಸಂಘರ್ಷವನ್ನು ಸಾಧಿಸುತ್ತದೆ. ಹಾಗೆ ಸಣ್ಣ ಪುಟ್ಟ ಕೌಟುಂಬಿಕ ವಿಚಾರಗಳು ದೊಡ್ಡ ವಾದ ವಿವಾದಗಳಾಗಿ ನೋಡಬಹುದಾಗಿರಲಿದೆ. ಪ್ರತಿ ವಾದಗಳನ್ನು ಗೆಲ್ಲಬೇಕು ಎಂಬ ಹಠವನ್ನು ಪ್ರಜ್ಞಾಪೂರ್ವಕವಾಗಿ ಬಿಟ್ಟು ಬಿಡುವುದು, ಹಾಗೆ ತಾಳ್ಮೆಯಿಂದ ಮೌನವಾಗಿ ಎಲ್ಲವನ್ನೂ ನಿಭಾಯಿಸುವುದು ಉತ್ತಮವಾಗಿರಲಿದೆ. ನಿಮ್ಮ ವೈಯಕ್ತಿಕ ಜೀವನದಲ್ಲಿ ಸುಲಭವಾಗಿ ಶಾಂತಿಯುತ ನಿರ್ಧಾರಗಳನ್ನು ತೆಗೆದುಕೊಂಡರೆ ಅತ್ಯಂತ ಹೆಚ್ಚಿನ ಶುಭ ಫಲಿತಾಂಶವನ್ನು ಹಾಗೆ ಜೀವನದಲ್ಲಿ ಸಂತೋಷವನ್ನು ನೀವು ಕಾಣಬಹುದಾಗಿರಲಿದೆ. ಇನ್ನು ಮುಂದಿನದ್ದಾಗಿ ವ್ಯಾಪಾರಕ್ಕೆ ಸಂಬಂಧಿಸಿದಂತೆ ಸ್ವ ಉದ್ಯೋಗವನ್ನು ಮಾಡುತ್ತಿರುವ ವೃಶ್ಚಿಕ ರಾಶಿಗೆ ಸೇರಿದ ವ್ಯಕ್ತಿಗಳಿಗೆ ಈ ಪ್ರಸ್ತುತ ಸಮಯದ ಗ್ರಹ ಗೋಚಾರ ಫಲಿತಾಂಶ ಏನನ್ನು ಸೂಚಿಸಲಿದೆ ಎಂದು ನೋಡೋಣ. ಅದಕ್ಕಿಂತ ಮುಂಚೆ ಯಾರೇನು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋಗೊಂದು ಲೈಕ್ ಮಾಡೋದನ್ನ ಮರಿಬೇಡಿ. ವ್ಯಾಪಾರಸ್ಥರಿಗೆ ತಿಂಗಳ ದ್ವಿತೀಯಾರ್ಧವು ಅಸಾಧಾರಣ ಲಾಭದಾಯಕವೆಂದು ಭರವಸೆ ನೀಡಬಹುದಾಗಿರಲಿದ್ದು, ಇನ್ನು ಜೂನ್ 8ರಂದು ನಿಮ್ಮ ವ್ಯಾಪಾರ ಸ್ಥಾನದ 7ನೇ ಮನೆ ಅಧಿಪತಿ ಶುಕ್ರನು ಉಚ್ಚ ಗುರುವಿನೊಂದಿಗೆ ಸೇರುವುದರಿಂದಾಗಿ ನಿಮ್ಮ ಭಾಗ್ಯಸ್ಥಾನದಲ್ಲಿ 9ನೇ ಮನೆಯಲ್ಲಿ ಕರ್ಕಾಟಕ ರಾಶಿಯಲ್ಲಿ ಗುರು ಶುಕ್ರರ ಸಂಯೋಗದಿಂದಾಗಿ ಆಮದು ರಫ್ತು ಸಂಸ್ಥೆಗಳು, ಟ್ರಾವೆಲ್, ಶಿಕ್ಷಣ ಸಂಸ್ಥೆಗಳು ಮತ್ತು ಸಲಹಾ ಏಜೆನ್ಸಿಗಳ ನಡೆಸುತ್ತಿರುವವರಿಗೆ ಈ ಅತ್ಯಂತ ಶಕ್ತಿಯುತ ಸಂಯೋಜನೆಯು ಅಭೂತಪೂರ್ಣ ಗ್ರಾಹಕರ ದಟ್ಟಣೆಯನ್ನು ತರುತ್ತದೆ. ವಿದೇಶಿ ಸಂಸ್ಥೆಗಳೊಂದಿಗೆ ನೀವು ಲಾಭದಾಯಕ ಒಪ್ಪಂದಗಳಿಗೆ ಸಹಿ ಹಾಕಲಿದ್ದೀರಿ. ಇದಕ್ಕೆ ವ್ಯತಿರಿಕ್ತವಾಗಿ ಜೂನ್ 21ರಂದು ಮಂಗಳನು ನಿಮ್ಮ 7ನೇ ಮನೆಯಾದ ಪಾಲುದಾರಿಕೆ ಸ್ಥಾನಕ್ಕೆ ಕಾಲಿಟ್ಟಾಗ ಹೆಚ್ಚಿನ ವಿವೇಚನೆಯ ಅಗತ್ಯ ಇರಲಿದೆ ಎಂದು ಸೂಚಿಸುತ್ತದೆ. ನಿಮ್ಮ ವಾಣಿಜ್ಯ ಸಹವರ್ತಿಗಳೊಂದಿಗೆ ಅನಗತ್ಯ ವಾದಗಳು ಅಥವಾ ಘರ್ಷಣೆಗಳು ಉಂಟಾಗಬಹುದು. ನಿಮ್ಮ ವೈಯಕ್ತಿಕ ನಿರ್ಧಾರಗಳನ್ನು ನಿಮ್ಮ ಪಾಲುದಾರರ ಮೇಲೆ ಆಕ್ರಮಣಕಾರಿಯಾಗಿ ಏರುವುದನ್ನು ತಪ್ಪಿಸಬೇಕಾಗಿರಲಿದೆ. ಇಲ್ಲವಾದರೆ ಮನಸ್ತಾಪ ಹಾಗೆ ವ್ಯಾಪಾರ ವ್ಯವಹಾರದಲ್ಲಿ ಒಂದಷ್ಟು ತೊಂದರೆಯನ್ನು ಕೂಡ ನೋಡಬಹುದಾಗಿರಲಿದೆ. ಇದು ಪ್ರಮುಖವಾಗಿ ಸ್ವ ಉದ್ಯೋಗ, ಸ್ವ ವ್ಯಾಪಾರವನ್ನು ಮಾಡುತ್ತಿರುವ ವೃಶ್ಚಿಕ ರಾಶಿಯವರಿಗೆ ಗ್ರಹ ಗೋಚಾರ ಫಲಿತಾಂಶ ಪ್ರಮುಖವಾಗಿ ಬದಲಾವಣೆಯನ್ನು ತರುವ ಅಂಶವಾಗಿರಲಿದೆ. ಇನ್ನು ಮುಂದಿನದ್ದಾಗಿ ಶಿಕ್ಷಣ ಕ್ಷೇತ್ರಕ್ಕೆ ಸಂಬಂಧಿಸಿದಂತೆ ಏನೆಲ್ಲ ಬದಲಾವಣೆಗಳು ಇರಲಿದೆ ಎಂದು ನೋಡೋಣ. ವಿದ್ಯಾರ್ಥಿಗಳಿಗೆ ಈ ಪ್ರಸ್ತುತ ಸಮಯದಲ್ಲಿ ಶಿಕ್ಷಣ ಮತ್ತು ಬುದ್ಧಿವಂತಿಕೆಯ ಅಧಿಪತಿ ಗುರುವು ಭಾಗ್ಯಸ್ಥಾನದಲ್ಲಿ ಉಚ್ಚನಾಗಿರುವುದರಿಂದಾಗಿ ವಿದ್ಯಾರ್ಥಿಗಳು ಅತ್ಯುತ್ತಮ ಶೈಕ್ಷಣಿಕ ಯುಗಕ್ಕೆ ಕಾಲಿಡುತ್ತಾರೆ. ಸಾಗರೋತ್ತರ ಉನ್ನತ ಶಿಕ್ಷಣಕ್ಕಾಗಿ ಅಂದರೆ ಸ್ನಾತಕೋತ್ತರ ಪದವಿಗಳು, ವಿಶೇಷ ಸಂಶೋಧನೆಗೆ ಶ್ರಮಿಸುತ್ತಿರುವ ಅಭ್ಯರ್ಥಿಗಳು ತಮ್ಮ ಪ್ರಯತ್ನದಿಂದ ಸಂಪೂರ್ಣ ಯಶಸ್ಸನ್ನು ಕಾಣುತ್ತಾರೆ. ನಿಮ್ಮ ಗ್ರಹಣ ಶಕ್ತಿ ತೀಕ್ಷ್ಣವಾಗಿರುತ್ತದೆ. ಕಠಿಣ ಸ್ಪರ್ಧೆಗಳ ಪರೀಕ್ಷೆಯಲ್ಲಿ ಸುಲಭವಾಗಿ ತೇರ್ಗಡೆಯಾಗಲು ಇದು ಅನುವು ಮಾಡಿಕೊಡುತ್ತದೆ. ಜೂನ್ 22ರವರೆಗೆ 8ನೇ ಮನೆಯಲ್ಲಿ ಇರುವಂತಹ ಬುಧನು ಸಂಶೋಧನಾ ವಿದ್ಯಾರ್ಥಿಗಳಿಗೆ ಉತ್ತಮ ಪ್ರಗತಿಯನ್ನು ಒದಗಿಸುತ್ತಾನೆ. ಒಟ್ಟಾರೆಯಾಗಿ ಶಿಕ್ಷಣ ಕ್ಷೇತ್ರದಲ್ಲೂ ಕೂಡ ಅನೇಕ ಗ್ರಹ ಸಂಚಾರದ ಪರಿಣಾಮದಿಂದಾಗಿ ಅತ್ಯಂತ ಹೆಚ್ಚಿನ ಶುಭ ಫಲಿತಾಂಶಗಳನ್ನು ಹಾಗೆ ಅಂಕಗಳನ್ನು ಗಳಿಸಬಹುದಾಗಿರಲಿದೆ. ಇದು ಗ್ರಹ ಸಂಚಾರದಿಂದಾಗಿ ಪ್ರಮುಖವಾಗಿ ನೀವು ನೋಡುವ ಬದಲಾವಣೆಯಾಗಿದ್ದು, ಇನ್ನು ಈ ಸಮಯದಲ್ಲಿ ನೀವು ಮಾಡಬೇಕಾದ ಕೆಲ ಸರಳ ಜ್ಯೋತಿಷ್ಯ ಪರಿಹಾರವನ್ನು ಈಗ ತಿಳಿಯೋಣ. ಅದಕ್ಕಿಂತ ಮುಂಚೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ಯಾವ ವಿಷಯದ ಬಗ್ಗೆ ನೀವು ತಿಳ್ಕೊಬೇಕು ಅಂದ್ಕೊಂಡಿರ್ತೀರ ಅದನ್ನು ಕೂಡ ಕಮೆಂಟ್ ಮಾಡಿ ತಿಳಿಸ್ಬೋದು ಅಂತ ಹೇಳ್ತಾ, ಈಗ ಯಾವ ರೀತಿಯ ಜ್ಯೋತಿಷ್ಯ ಪರಿಹಾರವನ್ನು ಯಾವ ಸಮಯದಲ್ಲಿ ಏಕೆ ಮಾಡಬೇಕು ಎಂಬುದನ್ನು ನೋಡೋಣ. ಪ್ರಮುಖವಾಗಿ ಉಚ್ಚ ಗುರು ಸೃಷ್ಟಿಸಿದ ಭವ್ಯವಾದ ಭಾಗ್ಯ ಯೋಗವನ್ನು ಸಂಪೂರ್ಣವಾಗಿ ಬಳಸಿಕೊಳ್ಳಲು ಮತ್ತು
ನಿಮ್ಮ 8ನೇ ಮನೆಯ ಸೂರ್ಯ ಮತ್ತು 7ನೇ ಮನೆಯ ಮಂಗಳನಿಂದ ಉದ್ಭವಿಸುವ ಆರೋಗ್ಯ ಮತ್ತು ಕೌಟುಂಬಿಕ ಅಡೆತಡೆಗಳನ್ನು ತಟಸ್ಥಗೊಳಿಸಲು ಈ ಪರಿಹಾರವು ಉತ್ತಮವಾಗಿರಲಿದೆ. ಮೊದಲಿಗೆ ದಕ್ಷಿಣಾಮೂರ್ತಿ ಸ್ತೋತ್ರ. ನಿಮ್ಮ ಉಚ್ಚ ಗುರುವಿನ ಸಂಪೂರ್ಣ ಪೂರ್ವಜರ ಆಸ್ತಿ ಮತ್ತು ದೈವಿಕ ಪ್ರತಿಫಲವನ್ನು ಆಹ್ವಾನಿಸಲು ಹಳದಿ ಉಡುಪನ್ನು ಧರಿಸಿ ಪ್ರತಿ ಗುರುವಾರ ಶ್ರೀ ದಕ್ಷಿಣಾಮೂರ್ತಿ ಸ್ತೋತ್ರವನ್ನು ಅಥವಾ ಗುರು ಸ್ತೋತ್ರವನ್ನು ಪಠಿಸಿ ಅಥವಾ ಆಲಿಸಿ. ಇದು ಶುಭದಾಯಕವಾಗಿರಲಿದೆ. ಎರಡನೇದಾಗಿ ಸೂರ್ಯ ನಮಸ್ಕಾರ. ಜೂನ್ 15ರ ನಂತರದಲ್ಲಿ 8ನೇ ಮನೆಯಲ್ಲಿರುವ ಸೂರ್ಯನಿಂದ ಉಂಟಾಗುವ ಉಷ್ಣ ಸಂಬಂಧಿತ ಕಾಯಿಲೆಗಳನ್ನು ಹಠಾತ್ ಹಿನ್ನಡೆಗಳನ್ನು ತಡೆಯಲು ಮುಂಜಾನೆ ಆದಿತ್ಯ ಹೃದಯ ಸ್ತೋತ್ರವನ್ನು ಕೇಳುವುದು ಅಥವಾ ನೀವು ನಿಮ್ಮ ಬಾಯಿಂದ ಪಠಿಸುವುದು ಉತ್ತಮವಾಗಿರಲಿದೆ. ಸೂರ್ಯ ನಮಸ್ಕಾರವು ಕೂಡ ನಿಮಗೆ ಅತ್ಯಂತ ಹೆಚ್ಚಿನ ಶುಭ ಫಲಿತಾಂಶವನ್ನು ನೀಡಲಿದೆ. ಇದು ಇವತ್ತಿನ ವಿಡಿಯೋ ಆಗಿತ್ತು. ವಿಡಿಯೋ ಇಷ್ಟ ಆಗಿದ್ದಲ್ಲಿ ವಿಡಿಯೋಗೊಂದು ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಹಾಗೆ ಗುರುವಿನ ಆರಾಧನೆ, ಮಹಾಲಕ್ಷ್ಮಿ ಆರಾಧನೆಯು ನಿಮಗೆ ಹೆಚ್ಚಿನ ಸಕಾರಾತ್ಮಕ ಶಕ್ತಿಯನ್ನು ತರಲಿದೆ. ಕಮೆಂಟ್ ಬಾಕ್ಸ್ನಲ್ಲಿ ಓಂ ಗುರುದೇವಾಯ ನಮಃ, ಮಹಾಲಕ್ಷ್ಮಿ ನಮಃ ಎಂಬ ಕಮೆಂಟ್ ಮಾಡಿ. ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ.